ಹಾಯ್ ಹಲೋ ನಮಸ್ತೆ, ಇದು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ನಾನು ಶಿವಾನಂದ್ ರಾಠೋಡ್. ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ಒಂದು ವಿಶೇಷ ಕ್ಲಾಸ್ ತೊಗೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಈ ವಿಶೇಷಕ್ಕಿಂತ ಇದು ಒಂದು ಸ್ಪೆಷಲ್ ಕ್ಲಾಸ್ ಅನ್ಬೋದು. ಏನಕ್ಕಂದರೆ ಇದೇ ತಿಂಗಳು ನಾವು ಮ್ಯಾಕ್ಸಿಮಮ್ ಗೌರ್ಮೆಂಟ್ ಎಕ್ಸಾಮ್ಸ್ ಇದೆ, ಇನ್ಕ್ಲೂಡಿಂಗ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇರ್ಬೋದು, ಅದೇ ರೀತಿ DAR CAR ಎಕ್ಸಾಮ್ ಇದೆ. ಆದ ಕಾರಣ ಈ ಕ್ಲಾಸ್ನಲ್ಲಿ ವೆರಿ 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 ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ ವಿತ್ ಸ್ಲೈಡ್ಸ್ ಜೊತೆ. ಅದು ಈ ವಿಡಿಯೋ ಏನಕ್ಕೆ ನೋಡಬೇಕಂದ್ರೆ, ಸ್ಟಾರ್ಟಿಂಗ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಇಂಪಾರ್ಟೆಂಟ್. ಈಗ ಏನಕ್ಕಂದರೆ ಈಗ ನೀವು ಡೀಟೇಲ್ ಆಗಿ ಓದಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ, ಮತ್ತು ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೂ ನಮಗೂ ಇಷ್ಟ ಇಲ್ಲ. ಆದ ಕಾರಣ ನಾನು ತುಂಬ ಇಂಪಾರ್ಟೆಂಟ್ ವಿಷಯಗಳನ್ನು ಮಾತ್ರ ಇಲ್ಲೇ ನಿಮ್ಮ ಮುಂದೆ ಚರ್ಚೆ ಮಾಡ್ತಾ ಇದ್ದೀನಿ. ಇದು ಒಂದು ಯಾವ ಥರ ವಿಡಿಯೋ ಅಂದರೆ ಫುಲ್ ಮಿಕ್ಸ್ ಮಸಾಲಾ ವಿಡಿಯೋ ಥರ. ಈ ವಿಡಿಯೋದಲ್ಲಿ ಏನೇನಿದೆ ಅಂದರೆ ಹಿಸ್ಟ್ರಿ ಇದೆ, ಸೈನ್ಸ್ ಇದೆ, ಮತ್ತು ನಮ್ಮದು ಸಂವಿಧಾನ ಇದೆ, ಅರ್ಥಶಾಸ್ತ್ರ ಇದೆ, ವಿಜ್ಞಾನ ಇದೆ, ಕರೆಂಟ್ ಅಫೇರ್ಸ್ ಇದೆ, ಮತ್ತು ವೆರಿ ವೆರಿ ಇಂಪಾರ್ಟೆಂಟ್ ಕಂಪ್ಯೂಟರ್ ಸಂಬಂಧಪಟ್ಟಂತಹ ಕೆಲವು ಸ್ಲೈಡ್ಸ್ನ ಮಾಡಿದ್ದೀನಿ. ಇವೆಲ್ಲವೂ ಈ ತರಗತಿಯ ವಿಶೇಷ ಅಂತ ಹೇಳುತ್ತಾ, ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ತುಂಬ ಸ್ವಲ್ಪ ಮಿಕ್ಸ್ ಆಗುತ್ತೆ, ಸ್ವಲ್ಪ ಕರೆಕ್ಟಾಗಿ ನೋಡ್ರಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ರಿಪೀಟ್ ಆಗಿ ನೋಡ್ರಿ ಅಂತ ಹೇಳುತ್ತಾ, ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ನೋಡ್ರಿ ಇಲ್ಲಿ ಫಸ್ಟ್ ಸ್ಲೈಡ್ ಏನಿದೆ ಅಂದರೆ, ಈಗ ನೋಡ್ರಿ ಕನ್ನಡದ ಮೊದಲುಗಳು ಅಂತಿದೆ. ಇದೇ ರೀತಿ ಬೇರೆ ಬೇರೆ ಸ್ಲೈಡ್, ಬೇರೆ ಬೇರೆ ಮಾಹಿತಿ ಇರುತ್ತೆ. ಅಂದರೆ ನಾನು ಈ ಕ್ಲಾಸಲ್ಲಿ ಕನ್ನಡದ ಮೊದಲುಗಳು ಅಂದರೆ ಕೇವಲ ಕನ್ನಡದ ಮೊದಲುಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ. ಕನ್ನಡದ ಮೊದಲುಗಳಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ಸ್ ಯಾವುವು. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಮತ್ತೆ ಬೇರೆ ಬೇರೆ ವಿಷಯನ ಬೇರೆ ಬೇರೆ ಸಬ್ಜೆಕ್ಟ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಓಕೆ, ನೋಡ್ರಿ ಇದು ಕನ್ನಡದ ಮೊದಲುಗಳು. ಇನ್ ದ ಸೆನ್ಸ್ ಮ್ಯಾಕ್ಸಿಮಮ್ ರಿಪೀಟೆಡ್ ಕ್ವಶನ್ಸ್. ಇದು ಯಾವುದು ಪ್ರತಿ ಒಂದು ಲೈನ್, ಪ್ರತಿ ಒಂದು ಕ್ವಶನ್ಸ್ ಅಂತ ನಾವು ತಿಳ್ಕೊಬೋದು ಮೈ ಡಿಯರ್ ಫ್ರೆಂಡ್ಸ್. ಆದ ಕಾರಣ ತುಂಬ ಸೀರಿಯಸ್ ಆಗಿ ನೋಡ್ರಿ ಅಂತ ಹೇಳುತ್ತಾ, ಮತ್ತೆ ಈ ಪ್ರತಿ ಒಂದು ಲೈನ್ ಇದೆಲ್ಲ ಆಲ್ರೆಡಿ ಕ್ವಶನ್ ಫ್ರೇಮ್ ಆಗಿದೆ. ಫ್ರಾಮ್ ಪೊಲೀಸ್ ಕಾನ್ಸ್ಟೇಬಲ್ ಟು IAS ವರೆಗೂ ರಿಪೀಟೆಡ್ ಕ್ವಶನ್ಸ್ನ ಒಂದು ಪಟ್ಟಿ ಮಾಡ್ಕೊಂತು ಒಂದೊಂದು ಲೈನು ಒಂದೊಂದು ಕ್ವಶನ್ ಫ್ರೇಮ್ ಆದಂತಹ PPT ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ನೋಡ್ರಿ ಕನ್ನಡದ ಮೊದಲ ಕೃತಿ. ಕನ್ನಡದ ಮೊದಲ ಕೃತಿ ಯಾವುದಂದ್ರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ. ನೆನಪಿರ್ಲಿರಿ, ಏನಕ್ಕೆ ಅಂದರೆ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ, ಆದರೆ ಕನ್ನಡದ ಮೊದಲ ಗದ್ಯ ಕೃತಿ ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಕನ್ನಡದ ಮೊದಲ ಕೃತಿ ಕವಿರಾಜ. ಈ ಕೃತಿಯನ್ನು ಬರೆದವರು ಯಾರಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಅಮೋಘವರ್ಷ ನೃಪತುಂಗನದ ಆಸ್ಥಾನದ ಕವಿಯಾದಂತಹ ಶ್ರೀ ವಿಜಯ್ ಅವರು. ಓಕೆ, ಅದೇ ರೀತಿ ನೋಡ್ರಿ ಕನ್ನಡದ ಮೊದಲ ಗದ್ಯ ಕೃತಿ ಯಾವುದಂದ್ರೆ ಅದು ವಂಡಾರಾಧನೆ. ಅದನ್ನು ಬರೆದವ್ರು ಯಾರು? ಶಿವಕೊಟ್ಟಾಚಾರ್ಯ. ಮೈ ಡಿಯರ್ ಫ್ರೆಂಡ್ಸ್, ನೋಡ್ರಿ ನಾವು ಏನು ಕನ್ಫ್ಯೂಷನ್ ಆಗ್ತೀವಿ ಅಂದರೆ ಕೃತಿ ಮತ್ತು ಗದ್ಯ ಕೃತಿ ಇವು ಎರಡರಲ್ಲಿ ವ್ಯತ್ಯಾಸ ಕಂಡುಕೊಳ್ಳಕ್ಕೆ ನಾವು ಕಷ್ಟಪಡ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು, ನಿಮ್ಮ ಎಕ್ಸಾಮ್ ವೆರಿ ನಿಯರ್ ಇದೆ ನಮ್ಗೆ ಗೊತ್ತು, ಆದ ಕಾರಣ ನಿಮ್ಮ ಟೈಮ್ ವೇಸ್ಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ಏನು ಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ನೋಡ್ರಿ ಕನ್ನಡದ ಮೊದಲ ಕವಯತ್ರಿ. ಕನ್ನಡದ ಮೊದಲ ಕವಯತ್ರಿ ಯಾರಂದರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯವರನ್ನು ನಾವು ಕನ್ನಡದ ಮೊದಲ ಕವಯತ್ರಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಕನ್ನಡದ ಮೊದಲ ಕಾವ್ಯ. ಕೃತಿ ಗದ್ಯ ಕೃತಿ ಇದು ಕಾವ್ಯ. ಕನ್ನಡದ ಮೊದಲ ಕಾವ್ಯ ಯಾವುದಂದರೆ ಆದಿಪುರಾಣ. ಆದಿಪುರಾಣವನ್ನು ನಾವು ಕನ್ನಡದ ಮೊದಲ ಕಾವ್ಯ ಅಂತ ಕರಿತೀವಿ. ಓಕೆ, ಆದಿಪುರಾಣವನ್ನು ಬರೆದವರು ಅಂದರೆ ಕನ್ನಡದ ಆದಿಕವಿ ಎಂದೇ ಫೇಮಸ್ ಆದಂತಹ ವ್ಯಕ್ತಿ ಪಂಪ. ಓಕೆ, ನೆಕ್ಸ್ಟ್ ನೋಡ್ರಿ ಕನ್ನಡದ ಮೊದಲ ನಾಟಕ. ಕನ್ನಡದ ಮೊದಲ ನಾಟಕ ಯಾವುದಂದ್ರೆ ಮಿತ್ರವಿಂದ ಗೋವಿಂದ. ಯಾವುದು? ಮಿತ್ರವಿಂದ ಗೋವಿಂದ. ಈ ನಾಟಕವನ್ನು ಬರೆದವರು ಅಂದರೆ ಸಿಂಗರಾಯ ಅವರು. ಸಿಂಗರಾಯ ಅವರವರು ಕನ್ನಡದ ಮೊದಲ ನಾಟಕವಾದಂತಹ ಮಿತ್ರವಿಂದ ಗೋವಿಂದ ಅಥವಾ ಮಿತ್ರ ಗೋವಿಂದವನ್ನು ಬರೆದಿದ್ದಾರೆ. ಓಕೆ, ನೋಡ್ರಿ ಕನ್ನಡದ ನಾಡಗೀತೆ ನಮಗೆ ಈಗ ಗೊತ್ತು, ಯಾವುದು? ಜಯ ಭಾರತ ಜನನೀಯ ತನುಜಾತೆ. ಆದರೆ ಕನ್ನಡದ ನಾಡಗೀತೆ ಅಂತ ಮೊದಲು ನಾವು ಯಾವುದನ್ನು ಕರಿತಿದ್ದೀವಿ ಅಂದರೆ ಅದು ಹುಯಿಲ್ ಗೋಲ್ಡ್ ನಾರಾಯಣ ರಾಯರವರು ರಚಿಸಿದಂತಹ ಉದಯವಾಗಲಿ ನಮ್ಮ ಚೆಲುವು ಕನ್ನಡ ನಾಡು. ಯಾವುದು? ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಇದನ್ನು ಯಾರು ಬರೆದಿದ್ದಾರೆ ಅಂದರೆ ಹುಯಿಗೋಲ್ಡ್ ನಾರಾಯಣರವರು. ಏನಕ್ಕೆ ಈ ಕನ್ನಡದ ಮೊದಲುಗಳನ್ನು ನಾನು ಫಸ್ಟ್ ಸ್ಲೈಡಲ್ಲಿ ಹಾಕಿದ್ದೇನೆ ಅಂದರೆ ಈ
ಕನ್ನಡದ ಬಗ್ಗೆ ಹೀಗೆ ಕೇಳುವಂಥ ಚಾನ್ಸಸ್ ಇದೆ. ಯಾಕಂದರೆ ಎಲ್ಲರಿಗೂ ಗೊತ್ತು ನಮಗೆ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಆಗಿ 2023ಕ್ಕೆ 50 ವರ್ಷಗಳನ್ನು ನಾವು ಆಚರಿಸಿದ್ದೀವಿ. ಆ ಕಾರಣಕ್ಕಾಗಿ ಯಾವುದೊಂದು ಕ್ವಶನ್ ಬಂದೇ ಬರಬಹುದು ಅಂದ ಉದ್ದೇಶದಿಂದ ಇದನ್ನು ನಾನು ತಂದಿದ್ದೀನಿ ನೋಡ್ರಿ. ಓಕೆ, ಕನ್ನಡದ ಮೊದಲ ರಾಷ್ಟ್ರಕವಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್. ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ, ಆಮೇಲೆ ಕುವೆಂಪು, ಆಮೇಲೆ GS ಶಿವರುದ್ರಪ್ಪ. ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ. ಯಾರು? ಗೋವಿಂದ ಪೈ. ಓಕೆ, ನೆಕ್ಸ್ಟ್ ನೋಡ್ರಿ, ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದಂದ್ರೆ ಜಾತಕ ತಿಲಕ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು ಅಂದರೆ ಜಾತಕ ತಿಲಕ. ಅದೇನು ರೀತಿ ನೋಡ್ರಿ, ಕನ್ನಡದ ಮೊದಲ ನಿಘಂಟು. ಕನ್ನಡದ ಮೊದಲ ನಿಘಂಟು ಯಾವುದಂದ್ರೆ ರನ್ನಕಂದ. ಈ ರನ್ನಕಂದ ನಿಘಂಟನ್ನು ಬರೆದವರು ಯಾರಂದ್ರೆ ರನ್ನ, ನೆನಪಿರಲಿ. ಓಕೆ, ನಮಗೆ ಗೊತ್ತು ಕವಿ ರತ್ನರು ಯಾರಂದ್ರೆ ಪಂಪ, ಪೊನ್ನ, ರನ್ನ. ಐ ರಿಪೀಟ್, ಕನ್ನಡದ ಕವಿ ರತ್ನರು ಯಾರಂದ್ರೆ ಪಂಪ, ಪೊನ್ನ, ರನ್ನ. ಕನ್ನಡದ ಕವಿ ಚಕ್ರವರ್ತಿಗಳು ಯಾರು ಅಂದರೆ ಪೊನ್ನ, ರನ್ನ, ಜನ್ನ. ಓಕೆ, ಇಲ್ಲೇ ಬರೆದು ಬಿಡ್ತೇನೆ ನೋಡ್ರಿ. ಕನ್ನಡದ ಕವಿ ಚಕ್ರವರ್ತಿಗಳು ಒಬ್ರು ಪೊನ್ನ, ರನ್ನ, ಜನ್ನ. ಅದೇ ರೀತಿ ಕನ್ನಡದ ಕವಿ ಚಕ್ರವರ್ತಿಗಳು, ಕನ್ನಡದ ಕವಿ ಚಕ್ರವರ್ತಿಗಳು ಅದ ಕವಿ ರತ್ನರು. ಒಬ್ರು ಪಂಪ, ಆದಿಕವಿ ಅಂತ ಫೇಮಸ್ ಆದಂಥ ಪಂಪ ಬರೆದದ್ದು ಆಲ್ರೆಡಿ ಹೇಳಿದ್ದೀನಿ. ಕನ್ನಡದ ಮೊದಲ ಕಾವ್ಯ ರಚಿಸಿದವರು ಆದಿಪುರಾಣ, ಪಂಪ. ಪೊನ್ನ, ಮೂರನೇದು ರನ್ನ. ಓಕೆ, ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ, ಏನು ಕನ್ನಡದ ಮೊದಲ ನಿಘಂಟನ್ನು ಬರೆದವರು ರನ್ನ. ಯಾವುದು? ರನ್ನಕಂದ. ನೆಕ್ಸ್ಟ್, ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ. ಕನ್ನಡದ ಮೊದಲ ವಚನಕಾರ ಯಾರಂದ್ರೆ ಜೇಡರ ದಾಸಿಮಯ್ಯ. ಓಕೆ, ನೆಕ್ಸ್ಟ್, ಕನ್ನಡದ ಮೊದಲ ಪತ್ರಿಕೆ ನ್ಯೂಸ್ ಪೇಪರ್ ಯಾವುದಂದ್ರೆ ಮಂಗಳೂರು ಸಮಾಚಾರ. ನೆನಪಿರಲಿ ಮೈ ಡಿಯರ್ ಫ್ರೆಂಡ್ಸ್. ಭಾರತದ ಮೊದಲ ಪತ್ರಿಕೆ ಯಾವುದಂದ್ರೆ ದಿ ಬೆಂಗಾಲ್ ಗೆಜೆಟ್. ಬಟ್ ನಾನು ಕನ್ನಡದ ಮೊದಲುಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ನೆಕ್ಸ್ಟ್, ಕನ್ನಡದ ಮೊದಲ ವಿಶ್ವಕೋಶ. ಕನ್ನಡದ ಮೊದಲ ವಿಶ್ವಕೋಶವನ್ನು ಚಾವುಂಡರಾಯ ಅವರು ಬರೆದಂತಹ ಲೋಕೋಪಕಾರ. ಕನ್ನಡದ ಮೊದಲ ವಿಶ್ವಕೋಶ ಚಾವುಂಡರಾಯರು ಬರೆದಂತಹ ಲೋಕೋಪಕಾರ. ನೆಕ್ಸ್ಟ್ ನೋಡ್ರಿ, ಕನ್ನಡದ ಮೊದಲ ವ್ಯಾಕರಣ ಗ್ರಂಥ. ತುಂಬ ರಿಪೀಟೆಡ್ ಕ್ವಶನ್ಸ್, ನಿಮಗೂ ಗೊತ್ತು ಫ್ರೆಂಡ್ಸ್. ಅದಕ್ಕೆ ಒಂದೇ ಪಟ್ಟಿಯಲ್ಲಿ ಯಾವ್ಯಾವ ಬರುತ್ತೆ ಅಂತ ಎಲ್ಲನೂ ಒಂದು ನೋಟ್ಸ್ ಮಾಡಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ, ನೆನಪಿರಲಿ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದಂದ್ರೆ ಕೇಶಿರಾಜ ಬರೆದಂತಹ ಶಬ್ದಮಣಿ ದರ್ಪಣ. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕೇಶಿರಾಜ ಬರೆದಂತಹ ಶಬ್ದಮಣಿ ದರ್ಪಣ. ನೆಕ್ಸ್ಟ್ ನೋಡ್ರಿ, ಕನ್ನಡದ ಮೊದಲ ವರ್ಣಚಿತ್ರ. ಕನ್ನಡದ ಮೊದಲ ವರ್ಣಚಿತ್ರ ಯಾವುದಂದ್ರೆ ಅಮರಶಿಲ್ಪಿ ಜಕಣಾಚಾರಿ. ಐ ರಿಪೀಟ್, ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಅಂತ. ಓಕೆ, ನೆಕ್ಸ್ಟ್ ನೋಡ್ರಿ, ರಾಷ್ಟ್ರ ಪ್ರಶಸ್ತಿ ಪಡೆದ ಗಾಯಕ. ಕನ್ನಡದ ಮೊದಲ ರಾಷ್ಟ್ರ ಪ್ರಶಸ್ತಿ ಪಡೆದ ಗಾಯಕ ಯಾರಂದ್ರೆ ಶಿವಮೊಗ್ಗ ಸುಬ್ಬಣ್ಣ. ಶಿವಮೊಗ್ಗ ಸುಬ್ಬಣ್ಣನವರು ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಗಾಯಕ. ನೆಕ್ಸ್ಟ್ ನೋಡ್ರಿ, ವಾಕ್ಚಿತ್ರ. ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ. ಯಾವುದು? ಕನ್ನಡದ ಮೊದಲ ವಾಕ್ಚಿತ್ರ ಸತಿ ಸುಲೋಚನ. ಕನ್ನಡದ ಮೊದಲ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರ್ಯ. ಅದೇ ರೀತಿ ಕನ್ನಡದ ಮೊದಲ ವಾಕ್ಚಿತ್ರ ಯಾವುದಂದ್ರೆ ಸತಿ ಸುಲೋಚನ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಈ ಸ್ಲೈಡಲ್ಲಿ ಕನ್ನಡದ ಮೊದಲುಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಏನು ವಿಶೇಷ ಇದೆ ನೋಡೋಣ. ಓಕೆ ನೋಡ್ರಿ, ದೇಶದ ಪ್ರಮುಖ ಸರೋವರಗಳು.
ಭಾರತ ದೇಶದಲ್ಲಿ ಕಾಣುವಂತಹ ಪ್ರಮುಖ ಸರೋವರಗಳ ಹೆಸರು, ಆ ಸರೋವರಗಳು ಭಾರತದ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಸಾಂಬಾರ್ ಸರೋವರವನ್ನು ನಾವು ಯಾವ ರಾಜ್ಯದಲ್ಲಿ ಕಾಣ್ತೀವಿ ಅಂದರೆ ರಾಜಸ್ಥಾನ್. 28 ರಾಜ್ಯಗಳು ಹಾಗೂ 6 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ದೊಡ್ಡ ವಿಸ್ತೀರ್ಣದಲ್ಲಿ ದೊಡ್ಡದಾದಂತಹ ರಾಜಸ್ಥಾನದಲ್ಲಿ ನಾವು ಸಾಂಬಾರ್ ಸರೋವರವನ್ನು ಕಾಣ್ತೀವಿ. ಅದೇ ರೀತಿ ಎರಡನೆಯದು ಉಲ್ಲಾರ್ ಸರೋವರವನ್ನು 2019ರಲ್ಲಿ ರಾಜ್ಯದ ಸ್ಥಾನಮಾನದಿಂದ ತೆಗೆದುಹಾಕಿ ನಾವು ಈಗ ಪ್ರಸ್ತುತ ಕೇಂದ್ರಾಡಳಿತ ಪ್ರದೇಶವನ್ನು ಮಾಡಿದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ಆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಾವು ಉಲ್ಲಾರ್ ಸರೋವರವನ್ನು ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಕೊಲ್ಲೇರು ಸರೋವರವನ್ನು ನಾವು ಆಂಧ್ರ ಪ್ರದೇಶದಲ್ಲಿ ಕಾಣ್ತೀವಿ. ಕರ್ನಾಟಕದ ನೈಬರ್ ರಾಜ್ಯವಾದಂತಹ ಆಂಧ್ರ ಪ್ರದೇಶದಲ್ಲಿ ನಾವು ಕೊಲ್ಲೇರು ಸರೋವರವನ್ನು ಕಾಣ್ತೀವಿ. ನೆಕ್ಸ್ಟ್ ನೋಡ್ರಿ, ಪುಲಿಕಾಟ್ ಸರೋವರವನ್ನು ನಾವು ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಕಾಣ್ತೀವಿ. ಯಾವುದು? ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡಿನ ಬಾರ್ಡರ್ ಅಲ್ಲಿ ನಾವು ಪುಲಿಕಾಟ್ ಸರೋವರವನ್ನು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ರಿ, ಪುಸ್ತಮಕೋಟಿ ಸರೋವರವನ್ನು ನಾವು ಕೇರಳ ರಾಜ್ಯದಲ್ಲಿ ಕಾಣ್ತೀವಿ. ಓಕೆ, ನೆಕ್ಸ್ಟ್ ಲೂನಾರ್ ಸರೋವರ, ತುಂಬ ಇಂಪಾರ್ಟೆಂಟ್. ಲೂನಾರ್ ಸರೋವರವನ್ನು ನಾವು ಮಹಾರಾಷ್ಟ್ರ ರಾಜ್ಯದಲ್ಲಿ ನೋಡ್ತೀವಿ. ಅದೇ ರೀತಿ ನೈನಿತಾಲ್ ಸರೋವರವನ್ನು ನಾವು ಉತ್ತರಾಂಚಲ್ ಅಥವಾ ಉತ್ತರಾಖಂಡ ರಾಜ್ಯದಲ್ಲಿ ಕಾಣ್ತೀವಿ. ಉತ್ತರಾಖಂಡ ರಾಜ್ಯವನ್ನು ಮೊದಲು ಉತ್ತರಾಂಚಲ್ ಅಂತ ಕರಿತಿದ್ರು, ನೆನಪಿರಲಿ. ನೆಕ್ಸ್ಟ್ ಇದನ್ನು ನಾವು ನೈನಿತಾಲನ್ನು ಸರೋವರಗಳ ನಗರ ಅಂತ ಕೂಡ ಕರಿತೀವಿ ಮೈ ಡಿಯರ್ ಫ್ರೆಂಡ್ಸ್. ಇದು ಕೂಡ ಕ್ವಶನ್ ಫ್ರೇಮ್ ಆಗಿದೆ, ನೆನಪಿರಲಿ. ನೆಕ್ಸ್ಟ್ ಸುಖ್ನಾ ಸರೋವರವನ್ನು ನಾವು ಕೇಂದ್ರಾಡಳಿತ ಪ್ರದೇಶವಾದಂತಹ ಚಂಡೀಗಢ್ನಲ್ಲಿ ಕಾಣ್ತೀವಿ. ಓಕೆ, ಚಂಡೀಗಢ್ ಇದು 2 ರಾಜ್ಯಗಳ ರಾಜಧಾನಿಯಾಗಿದೆ. ಆ 2 ರಾಜ್ಯಗಳು ಯಾವುವು ಅಂತ ನೀವು ಕಮೆಂಟಲ್ಲಿ ಹೇಳ್ರಿ ಅಂತ ಹೇಳುತ್ತಾ. ಓಕೆ, ನೆಕ್ಸ್ಟ್ ನೋಡ್ರಿ, ಪರಶುರಾಕುಂಡ ಸರೋವರವನ್ನು ನಾವು ಅರುಣಾಚಲ ಪ್ರದೇಶದಲ್ಲಿ ಕಾಣ್ತೀವಿ. ಓಕೆ, ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್. ಕ್ವಿಕ್ ಆಗಿ ಇನ್ನೊಂದ್ಸತಿ ಗ್ಲಾನ್ಸ್ ಮಾಡ್ತೇನೆ ನೋಡ್ರಿ. ಸಾಂಬಾರ್ ಸರೋವರ ರಾಜಸ್ಥಾನ್, ಉಲ್ಲಾರ್ ಸರೋವರ ಜಮ್ಮು ಆ್ಯಂಡ್ ಕಾಶ್ಮೀರ್, ಕೊಲ್ಲೇರು ಸರೋವರ ಆಂಧ್ರ ಪ್ರದೇಶ್, ಪುಲಿಕಾಟ್ ಸರೋವರ ಆಂಧ್ರ ಪ್ರದೇಶ್ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಪುಸ್ತಮಕೋಟೆ ಸರೋವರವನ್ನು ನಾವು ಕೇರಳದಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಲೂನಾರ್ ಸರೋವರವನ್ನು ಮಹಾರಾಷ್ಟ್ರದಲ್ಲಿ ಕಾಣ್ತೀವಿ. ಅದೇ ರೀತಿ ನೈನಿತಾಲ್ ಸರೋವರವನ್ನು ಉತ್ತರಾಂಚಲದಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಸುಖ್ನಾ ಸರೋವರವನ್ನು ಚಂಡೀಗಢದಲ್ಲಿ ಕಾಣ್ತೀವಿ. ಅದೇ ರೀತಿ ರಾಮಕುಂಡ ಸರೋವರ ನಾವು ಅರುಣಾಚಲ್ ಪ್ರದೇಶದಲ್ಲಿ ಕಾಣ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡೋಣ ಮತ್ತೆ ಏನು ವಿಶೇಷತೆ ಇದೆ ಅಂತ. ಓಕೆ, ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಪ್ರಮುಖ ಮಾಹಿತಿ. ನ್ಯಾಷನಲ್ ಪಾರ್ಕ್ಸ್. Some very important information about India's national park. ಭಾರತದಲ್ಲಿ ಕಾಣುವಂತಹ ಕೆಲವು ರಾಷ್ಟ್ರೀಯ ಉದ್ಯಾನಗಳ ಬಗ್ಗೆ ಪ್ರಮುಖ ಮಾಹಿತಿ. ಓಕೆ, ನೋಡ್ರಿ, ಏನು ಫಸ್ಟ್ ಪಾಯಿಂಟಲ್ಲಿ ಭಾರತದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಎಷ್ಟು? 106 ಮೈ ಡಿಯರ್ ಫ್ರೆಂಡ್ಸ್, ನೆನಪಿರಲಿ. ಆಗಲೇ ನಾ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಏನಂದರೆ ಪ್ರತಿಯೊಂದು ಲೈನ್, ಪ್ರತಿಯೊಂದು ಸ್ಲೈಡ್, ಪ್ರತಿಯೊಂದು ಫೋಟೋ ಇಮೇಜ್ ಇರಲಿ ಆಲ್ರೆಡಿ ಕ್ವಶನ್ ಫ್ರೇಮ್ ಆಗಿದ್ದು ಮತ್ತೆ ಮುಂದೆ ಫ್ರೇಮ್ ಆಗುವಂತಹ ಕ್ವಶನ್ನೇ ಚಾಯ್ಸ್ ಮಾಡಿ ಬಂದಿದ್ದೀನಿ. ಯಾವುದು ಕಾರಣಕ್ಕೂ ಟೆನ್ಷನ್ ತಗೋಬೇಡ್ರಿ, ನೋಡ್ರಿ, ರಿಪೀಟ್ ನೋಡ್ರಿ ಅಂತ ಹೇಳುತ್ತಾ. ನೋಡ್ರಿ, ಭಾರತದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 106. ದ ನೆಕ್ಸ್ಟ್, ರಾಷ್ಟ್ರೀಯ ಉದ್ಯಾನವನಗಳ ಒಟ್ಟು ವಿಸ್ತೀರ್ಣ. ಎಲ್ಲ ಭಾರತದಲ್ಲಿರುವಂಥ ಎಲ್ಲ ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕೂಡಿಸಿ ಏನಾದರೂ ಅದರ ವಿಸ್ತೀರ್ಣ ಹಿಡಿದಿದ್ದೀವಿ. ಅದು ಎಷ್ಟಂದರೆ 41,157 ಚದರ್ ಕಿಲೋಮೀಟರ್. 41,157 ಸ್ಕ್ವೇರ್ ಕಿಲೋಮೀಟರ್. ಇಷ್ಟು ರಾಷ್ಟ್ರೀಯ ಉದ್ಯಾನವನಗಳ ವಿಸ್ತೀರ್ಣವನ್ನು ಭಾರತ ದೇಶದಲ್ಲಿ ನಾವು ಕಾಣ್ತೀವಿ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ರಿ, ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಪ್ರಮಾಣ ಎಷ್ಟಂದರೆ 1.33% ಮಾತ್ರ.
ಈಗ ನೋಡ್ರಿ ಎಂಥ ಡೀಪ್ ಕ್ವಶನ್ಸ್ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದರೆ ಈಗ ಆಲ್ರೆಡಿ ನಮಗೆ ಗೊತ್ತು ಯಾವುದೇ ಎಕ್ಸಾಮಲ್ಲಿ ಇಷ್ಟು ಈಸಿ ಕ್ವಶನ್ ಅಂತೂ ತೆಗಿಯೋದಿಲ್ಲ. ಆದ ಕಾರಣ ಇಂಥವು ನೋಡ್ರಿ, ಈಗ ಡೈರೆಕ್ಟಾಗಿ ಕೇಳ್ಬೋದು, ರಾಷ್ಟ್ರೀಯ ಉದ್ಯಾನಗಳ ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಒಟ್ಟು ವಿಸ್ತೀರ್ಣ ಎಷ್ಟಂದರೆ 41,157 ಹೇಳಬೇಕು. ಈಗ ಆಲ್ರೆಡಿ 106 ರಾಷ್ಟ್ರೀಯ ಉದ್ಯಾನಗಳ ಸಂಖ್ಯೆ ಇದೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದಕ್ಕೆ ಇತ್ತೀಚಿನ ದಿನದಲ್ಲಿ ಈ ರೀತಿ ಕ್ವಶನ್ ತೆಗಿತಿಲ್ಲ, ಈ ರೀತಿ ಕ್ವಶನ್ಸ್ ತೆಗೆಯುವಂಥ ಚಾನ್ಸಸ್ ಇದೆ. ಅದು ನಿಮಗೂ ಕೂಡ ಗೊತ್ತಾಗುತ್ತೆ. ಆಲ್ರೆಡಿ ಈ ರೀತಿ ಕ್ವಶನ್ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆದ ಕಾರಣ ಸ್ವಲ್ಪ ಡೀಪ್ ಆಗಿ ನೋಡ್ರಿ. ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ರಾಷ್ಟ್ರೀಯ ಉದ್ಯಾನವನಗಳ ಪ್ರಮಾಣ 1.33% ಮಾತ್ರ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ. ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ಅದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಎಷ್ಟಿದೆ? 9 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಭಾರತದ ಕೇಂದ್ರಾಡಳಿತ ಪ್ರದೇಶವಾದಂತಹ ಅಂಡಮಾನ್ ಮತ್ತು ನಿಕೋಬಾರ್ದಲ್ಲಿ ಕಾಣ್ತೀವಿ. ಅದೇ ದ್ವೀಪಗಳಲ್ಲಿ 9 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಏನು, ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಓಕೆ, ನೆಕ್ಸ್ಟ್ ನೋಡ್ರಿ. ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ಓಕೆ, ಭಾರತದ ಪ್ರಥಮ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಮತ್ತು ಭಾರತದಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂದರೆ ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ನೋಡ್ರಿ, ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ. ದೊಡ್ಡದು ಗೊತ್ತಾಯಿತು ಹೆಮಿಸ್ ರಾಷ್ಟ್ರೀಯ ಉದ್ಯಾನ ಅಂತ. ಅತಿ ಚಿಕ್ಕ ಯಾವುದಂದ್ರೆ ಸೌತ್ ಬರ್ಟನ್ ರಾಷ್ಟ್ರೀಯ ಉದ್ಯಾನವನ. ತುಂಬ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಅತಿ ದೊಡ್ಡದು ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ, ಅತಿ ಚಿಕ್ಕದು ಸೌತ್ ಬರ್ಟನ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ನೋಡ್ರಿ, ಇತ್ತೀಚೆಗೆ ಘೋಷಣೆಯಾದ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಕನ್ಹೋ ರಾಷ್ಟ್ರೀಯ ಉದ್ಯಾನವನ. ಇತ್ತೀಚೆಗೆ ಘೋಷಣೆಯಾದ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಕನ್ಹೋ ರಾಷ್ಟ್ರೀಯ ಉದ್ಯಾನವನ. ಓಕೆ, ಮತ್ತೆ ನೆಕ್ಸ್ಟ್ ಸ್ಲೈಡ್ ನೋಡೋಣ ಏನು ವಿಶೇಷ ಇದೆ ಅಂತ. ಓಕೆ, ಕರ್ನಾಟಕ ರತ್ನ ಪ್ರಶಸ್ತಿಗಳ ಬಗ್ಗೆ ಮಾಹಿತಿ. ಓಕೆ, ಏನಂದರೆ ಇತ್ತೀಚೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಮರಣೋತ್ತರವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿದ್ದಾರೆ. ಆದ ಕಾರಣ ಇದು ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು, ಅಥವಾ ಎಲ್ಲ ಎಕ್ಸಾಮಲ್ಲಿ ಕೂಡ ಕೇಳಬಹುದು. ಜನರಲ್ GKಯಲ್ಲೂ ಬರುತ್ತೆ, ಕರೆಂಟ್ ಅಫೇರ್ಸಲ್ಲೂ ಕೂಡ ಬರುತ್ತೆ ಅಂತ ಹೇಳುತ್ತಾ ನೋಡ್ರಿ, ಇಲ್ಲಿವರೆಗೂ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು 10 ಜನರಿಗೆ ನೀಡಿದ್ದೀವಿ. ಕರ್ನಾಟಕ ರತ್ನ ಪ್ರಶಸ್ತಿಯು ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಯಾವ ರೀತಿ ಭಾರತದಲ್ಲಿ ಭಾರತ ರತ್ನ ಅತ್ಯುನ್ನತ ಪ್ರಶಸ್ತಿಯಾಗಿದೆಯೋ ಅದೇ ರೀತಿ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಅತ್ಯುತ್ತಮ ಅಥವಾ ಅತ್ಯುನ್ನತ ಪ್ರಶಸ್ತಿಯಾಗಿದೆ ಅಂತ ಹೇಳ್ತಾ ಹೋಗ್ಬೋದು. ಓಕೆ ನೋಡ್ರಿ, ಫಸ್ಟ್ ನಾವು ಯಾರಿಗೆ ಕೊಟ್ಟಿದ್ದೀವಿ? ಕುವೆಂಪು ಅವರಿಗೆ 1992ರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ ನೋಡ್ರಿ, ಎರಡನೇದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1992ರಲ್ಲಿಯೇ ಸಿನಿಮಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಆಗಿನ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಎರಡನೆಯದಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಗಿದೆ. ನೆಕ್ಸ್ಟ್ ನೋಡ್ರಿ, ಮೂರನೆಯದಾಗಿ ನಿಜಲಿಂಗಪ್ಪ ಅವರಿಗೆ 1999ರಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, CNR ರಾವ್ ಅವರಿಗೆ 2000ರಲ್ಲಿ ವಿಜ್ಞಾನ ಕ್ಷೇತ್ರಕ್ಕೆ ಈ ಪ್ರಶಸ್ತಿಯನ್ನು ನೀಡಿದ್ದಾರೆ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ರಿ, ಐದನೇದಾಗಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರಿಗೆ 2001ರಲ್ಲಿ ವೈದ್ಯಕೀಯ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ ಆರನೆಯದಾಗಿ ಭೀಮ್ಸೇನ್ ಜೋಶಿ ಅವರಿಗೆ 2005ರಲ್ಲಿ ಸಂಗೀತ ಕ್ಷೇತ್ರಕ್ಕೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ಏನಕ್ಕೆ ಇವೆಲ್ಲ ಹೇಳ್ತಾ ಇದ್ದೇನೆ ಅಂದರೆ ಹೆಸರು ಕೇಳಬಹುದು, ಏನೋ ಯಾವ ರೀತಿ A ಸರಿ, B ಸರಿ, C ಸರಿ ಅಥವಾ ABC ಸರಿ ಅಂತ ಈ ರೀತಿ
ಕ್ವಶನ್ ಕೇಳ್ಬೋದು. ಇಲ್ಲ ಅಂದರೆ CNR ರಾವ್ ಅವರಿಗೆ ಯಾವ ಕ್ಷೇತ್ರದಲ್ಲಿ ಮತ್ತು ಯಾವಾಗ ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿದೆ ಅಂತ ಕೂಡ ಕೇಳ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕೆ ಈ ಟೇಬಲ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ನೋಡ್ರಿ. ನೆಕ್ಸ್ಟ್ 7ನೇ ಪ್ರಶಸ್ತಿ ಯಾರಿಗೆ ನೋಡಿದ್ದೇವೆ ಅಂದರೆ ನಾವು ನಡೆದಾಡುವ ದೇವರೇ ಎಂದೇ ಫೇಮಸ್ ಆದಂತಹ ತುಮಕೂರಿನ ಶ್ರೀ 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 ಶಿವಕುಮಾರ ಸ್ವಾಮೀಜಿ ಅವರಿಗೆ 2007ರಲ್ಲಿ ಅವರು ಮಾಡಿದಂತಹ ಸಮಾಜ ಸೇವೆ, ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಾಗಿ ಅವರಿಗೆ 2007ರಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ದೇ ಜವರೇಗೌಡ ಅವರನ್ನು 2008ರಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದೀವಿ. ನೆಕ್ಸ್ಟ್ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಿಗೆ 2009ರಲ್ಲಿ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಇತ್ತೀಚೆಗೆ 2021ರಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ 2021ರಲ್ಲಿ ಅವರು ಸಿನಿಮಾ ಕ್ಷೇತ್ರಕ್ಕೆ ಹಾಗೂ ಸಮಾಜ ಸೇವೆಯನ್ನು ಪರಿಗಣಿಸಿ ನಾವು ಅವರಿಗೆ ಇತ್ತೀಚೆಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿದ್ದೀವಿ ಮೈ ಡಿಯರ್ ಫ್ರೆಂಡ್ಸ್. ತುಂಬ ಇಂಪಾರ್ಟೆಂಟ್ ಸ್ಲೈಡ್ ಇದು. ಈವರೆಗೂ ಫ್ರಾಮ್ 1992 ಟು 2021 ಕೇವಲ 10 ಜನರಿಗೆ ನಾವು ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿದ್ದೀವಿ. ಅವರ ಹೆಸರು, ವರ್ಷ, ಕ್ಷೇತ್ರವನ್ನು ನಾನು 3 ಕಾಲಮ್ ಮಾಡಿ ಹೇಳಿದ್ದೀನಿ. ಎಲ್ಲರೂ ಇದನ್ನು ನೋಡ್ಕೊಳ್ರಿ ಅಂತ ಹೇಳುತ್ತಾ ನೆಕ್ಸ್ಟ್